ಮಗಳ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇರ್ಲಿ ನೋಡಿ ಕಡೆ ಸೂಪರ್ ಸೂಪರ್ ಕಾಣಿಸ್ತಿದ್ಯಾ. तू होगी 1 2 2 ओ कुड़िए what to do ओ हो गई मुंडे दी पतंगा वर्गी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू कर दिया. ಹಲೋ ಫ್ಯಾಮಿಲಿ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಸ್ ಡೈಲಿ ಡೈರಿ. ಇವತ್ ನಾನು ನಮ್ಮ ಮನೇಲಿಲ್ಲ, ಅಮ್ಮನ ಮನೇಲಿದ್ದೆ. ಯಾಕಂದ್ರೆ ಎಲ್ರು ತಮ್ಮನೇಲಿ ನೋಡೇ ಇರ್ತೀರಾ ನನ್ನ ತಂಗಿದು ಹಳದಿ ಶಾಸ್ತ್ರ, ಅದಕ್ಕೋಸ್ಕರ ಬಂದಿದ್ದೀನಿ. ಹಳದಿ ಅಂದ್ಮೇಲೆ ಯೆಲ್ಲೋ ಕಲರ್ ಡ್ರೆಸ್ಸಸ್ ಮ್ಯಾಂಡೇಟ್ರಿ ಇವಾಗ. ಸೊ ಹೇಗಿದೆ ನನ್ನ ಡ್ರೆಸ್? ಸ್ವಲ್ಪ ದಪ್ಪ ಆಗಿದ್ದೀನಿ, ಸೈಟ್ ಆಗಿ ಓಪನ್ ಮಾಡಿದ್ದೀನಿ, ಆದ್ರೂ ಟೈಟ್ ಫೀಲ್ ಆಗ್ತಾ ಇದೆ. ಹೋಗ್ಲಿ ಬಿಡಿ. ಇನ್ನೊಂದು ವಿಚಾರ ಗೊತ್ತಾ, ಈ ಡ್ರೆಸ್ ರೆಡಿಮೇಡ್ ಅಲ್ಲ, ನಾನು ಹೊಲ್ಸಿರೋದು. ಆಲ್ಮೋಸ್ಟ್ 7 years ಆಗಿದೆ ಈ ಡ್ರೆಸ್ ನ ನಾನು ಸ್ಟಿಚ್ ಮಾಡಿಸಿ. ಹಾಗೆ ಕಾಣಿಸಲ್ಲ ಅಲ್ಲ. ಆಕ್ಚುಲಿ ನನ್ನ ಹತ್ರ 3 ಆಪ್ಷನ್ಸ್ ಇತ್ತು. ನನ್ನ ಹತ್ರ 2 ಯೆಲ್ಲೋ ಗೌನ್ ಇದೆ, ಒಂದು ಯೆಲ್ಲೋ ಕುರ್ತಾ ಇತ್ತು. ದಿಸ್ ಇಸ್ ಮೈ ಫೇವ್ರೆಟ್ ಡ್ರೆಸ್ ಅಂತ ಇದನ್ನ ಪಿಕ್ ಮಾಡಿದೆ. ಅಮ್ಮನ ಮನೆ ಹತ್ರನೇ ನನ್ನ ಕಸಿನ್ ಮನೆ ಇರೋದು. ಸೊ ನಾನು ಅಮ್ಮ ಧನು 3 ಜನ ರೆಡಿಯಾಗಿ ಹೊರಟ್ವಿ. ಏನ್ ಜಯಂತಿ ಟೊಮೆಟೊ ಬಾತ್ ಗಮ್ಮಂತಿದೆ. ಸ್ಮೈಲ್ ಕೊಡಿ ಒಂದು. ಸೂಪರ್. ಇದಕ್ಕೆ ಚಟ್ನಿ ರುಬ್ಕೊಳ್ಳೋದ ಮೊಸರು ಕಾಸನ್ ಕೊಡ್ಬೇಡ, ಹಂಗೆ ನಮ್ಗೆ ನಮ್ಗೆ ಹಂಗೆ ಹೇಳ್ಬಿಡಿ, ನನ್ನ ಮಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಚಾನಲ್ಗೆ ಜೋರಾಗಿ ಹೇಳಿ. ನನ್ನ ಮಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. ನನ್ನ ಮಗಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನು 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 ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಬಿಸಿಲಲ್ಲಿ ಆಟೋ ತೊಳಿತಾ ಇದ್ರು, ಹಾಗೆ ಸುಸ್ತಾಗಿ ಮೈನರ್ ಹಾರ್ಟ್ ಅಟ್ಯಾಕ್ ಅಂದ್ರು. ಆಮೇಲೆ ಆ ರಿಪೋರ್ಟ್ ಎಲ್ಲ ಭೂಮಿ ಇರ್ಲಿ ನೋಡಿ ಕಡೆ ಸೂಪರ್ ಸೂಪರ್ ಕಾಣಿಸ್ತಿದ್ಯಾ. ನೀನು ಫಸ್ಟ್ ಸ್ನಾನ ಮಾಡು. ಅಕ್ಕನ್ ಮದ್ವೆ ಇನ್ನು ಸ್ನಾನ ಆಗಿಲ್ಲ, ಏನಾಗಿಲ್ಲ. ಅದನ್ನ ಯಾರು ಮಾಡ್ತಾರೆ ಸ್ನಾನ? ಹಿಂಗೆ ಇರೋದು ಅಷ್ಟೇ. ಭೂಮಿ ಹಂಗೆ ಟರ್ನಾಗು. ನೀವಿಬ್ರು ಫಸ್ಟ್ ಸ್ನಾನ ಮಾಡಿ, ಇಬ್ರು. ನಿಮ್ಮ ಮಗಳ ಹತ್ರ ಹಿಂಗ್ ಬರೋದು, ಹಿಂಗ್ ಎತ್ಕೊಳ್ಳೋದು, ಮುಕ್ಕೊಳ್ಳೋದು, ಹಿಂಗ್ ಇಳಿಸೋದು ಅಷ್ಟೇ, ಹಿಂಗ್ ಅಳಿಸೋದು. ಮಾಮ ಅಮ್ಮ ಏನೂ ಆಗಲ್ಲ. ಗೈಸ್, ಏನ್ ಗೊತ್ತಾ, ನಂದು ನನ್ನ ತಂಗಿದು ಮುಖ ಸ್ವಲ್ಪ ಸಿಮಿಲರ್ ಇದೆ. ಅವಳು ರೆಡಿ ಆಗ್ತಿದ್ದೆಲ್ಲ ನೋಡಿ ನನಗೆ ನನ್ನ ಮದ್ವೆ ನೆನಪಾಗ್ತಿತ್ತು. ನನ್ನ ಮದ್ವೆಗೂ ಪಾಪ ಅವಳೇ ನನ್ಗೆಲ್ಲ ರೆಡಿ ಮಾಡಿದ್ದು. ಸೊ ಹಾಗೆ ನನ್ನ ಮದ್ವೆ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇತ್ತು ಅಷ್ಟೇ. ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಪ್ರತಿಯೊಂದು ಔಟ್ಫಿಟ್ನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ಲು. ಹಳದಿ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ರಿಸೆಪ್ಷನ್, ಮುಹೂರ್ತ, ಶಿ ಜಸ್ಟ್ ನೈಲ್ಡ್ ಎವ್ರಿ ಔಟ್ಫಿಟ್. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಂತೂ ಇಂತೂ ಫಂಕ್ಷನ್ ಸ್ಟಾರ್ಟ್ ಆಯ್ತು. ದಿಸ್ ಇಸ್ ಅವರ್ ಫ್ಯಾಮಿಲಿ. ಅಪ್ಪ, ಅಮ್ಮ, ಅಕ್ಕ, ನಾನು, ಮಕ್ಕಳು. ಇವರು ನನ್ನ ಕಸಿನ್ಸ್. ಸುನಿಲ್ ಮತ್ತೆ ಬಾವ ಬಂದಿರ್ಲಿಲ್ಲ. ಸುನಿಲ್ ಬಂದ್ರು, ಬಟ್ ಲೇಟ್ ಆಗಿ ಬಂದ್ರು. ಸೊ ಅವ್ರು ಯಾವ್ದೇ ವಿಡಿಯೋಸ್ ಅಲ್ಲಿ ಇಲ್ಲ. ಹಾಗೆ ಬಾವಂಗೆ ಬೇರೆ ಕಡೆ ಫಂಕ್ಷನ್ ಅಟೆಂಡ್ ಮಾಡೋದಿತ್ತು. ಸೊ ಸಿಂಧು ಮಕ್ಕಳನ್ನ ಇಲ್ಲಿ ಬಿಟ್ಟು ಅವರು ಇನ್ನೊಂದು ಫಂಕ್ಷನ್ಗೆ ಹೋದ್ರು. ಏನ್ ಮಾಡ್ತಿದ್ದಾರೆ ನಿನಗೆ?
ಸೀರಿಯಸ್ಲಿ ಹಳದಿ ಶಾಸ್ತ್ರ ನಮ್ಗೋ ಮದ್ವೆ ಹೆಣ್ಗೋ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಅಷ್ಟು ಎಂಜಾಯ್ ಮಾಡಿದ್ವಿ, ನೀರಲ್ಲಿ ಆಟ ಆಡಿದ್ವಿ, ಎಲ್ರು ಮೊಬೈಲ್ ಎತ್ತಿಟ್ಟಿದ್ವಿ. ನೀರ್ ಎರಚ್ಬೇಕಾದ್ರೆ ಎಲ್ಲಿ ಮೊಬೈಲ್ ಮೇಲೆ ಬಿದ್ದು ಮೊಬೈಲ್ ಹಾಳಾಗುತ್ತೋ ಅಂತ. ಸೊ ನಾವ್ ಆಟ ಆಡಿದ್ದೆಲ್ಲ ಜಾಸ್ತಿ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ನೋಡಿ ಎಷ್ಟು ಒದ್ದೆ ಆಗಿದ್ದೀನಿ ಅಂತ. ನಾನೇ ಅಲ್ಲ, ಎಲ್ರು ಹೀಗೆ ಒದ್ದೆ ಆಗಿದ್ವಿ ಮಕ್ಳನ್ ಬಿಟ್ಟು. ಆಕ್ಚುಲಿ ಚೆನ್ನಾಗಿತ್ತು, ತುಂಬಾ ಫನ್ ಮಾಡಿದ್ವಿ. One action. 3, 2, 1 action. 3, 2, 1 look up. 3, 2, 1 look up. ಪ್ರೀವಿಯಸ್ ಡೇ ಹಳದಿ ಮುಗೀತು. ನೆಕ್ಸ್ಟ್ ಮಾರ್ನಿಂಗ್ ಮೆಹಂದಿ ಮತ್ತೆ ಬಳೆ ಶಾಸ್ತ್ರ ಇಟ್ಕೊಂಡಿದ್ರು. ಸೊ ನಾವು ಬೇಗನೆ ಹೋಗಿ ಹಾಕಿಸ್ಕೊಂಡ್ವಿ. ನಿಮಗ್ ಗೊತ್ತಾ, ನಾನು ನಮ್ಮ ಅಕ್ಕ ನಮ್ಮ ಮದ್ವೆ ಸೀಮಂತ ಅಂತ ಬಿಟ್ಟು ನೆಕ್ಸ್ಟ್ ಇವಾಗ್ಲೇ ಮೆಹಂದಿ ಹಾಕಿಸ್ಕೊತಿರೋದು. ಮತ್ತೆ ಇನ್ನೊಂದೇನಂದ್ರೆ ನಮ್ಗೆ ಚಿಕ್ಕ ಮಕ್ಳು ಇರೋದ್ರಿಂದ ಕೈ ತುಂಬಾ ಹಾಕಿಸ್ಕೊಳಕ್ ಆಗಲ್ಲ ಮೆಹಂದಿನ. ಸೊ ಜಸ್ಟ್ ಸಿಂಪಲ್ ಆಗಿ ಹಾಕಿಸ್ಕೊಂಡ್ವಿ ಅಷ್ಟೇ, ಯಾಕಂದ್ರೆ ಅವ್ರದೇ ಕೆಲ್ಸಗಳಿರುತ್ತೆ. ಆಕ್ಚುಲಿ ನಾನು ತುಂಬಾ ದಿವ್ಸಗಳಿಂದಾನೆ ಮೆಹಂದಿ ಡಿಸೈನ್ಸ್ ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದೆ. ಆದ್ರೆ ಅವತ್ತು ಹುಡುಕ್ತಾ ಇದ್ದೀನಿ, ಯಾವ ಮೆಹಂದಿ ಡಿಸೈನ್ಸ್ ನನ್ ಕಣ್ಣಿಗೆ ಕಾಣಿಸ್ತಿಲ್ಲ. ಸೇವ್ ಮಾಡಿರೋದೆಲ್ಲ ನಿಜವಾಗ್ಲೂ ಅದು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ. ಆಮೇಲೆ ಅವರೇನೆ ನಾವೇ ಚೆನ್ನಾಗಿರೋ ಮೆಹಂದಿ ಡಿಸೈನ್ಸ್ ಹಾಕ್ತಿವಿ, ಕೂತ್ಕೊಳ್ಳಿ, ಇನ್ನೂ ತುಂಬಾ ಜನ ಇದ್ದಾರೆ ಹಾಕಿಸ್ಕೊಳಕ್ಕೆ ಅಂತ ಅಂದ್ರು. ಸೊ ಸುಮ್ನೆ ಅದೇ. ಬಟ್ ಫೈನಲಿ ಚೆನ್ನಾಗಿರೋ ಡಿಸೈನ್ ಹಾಕಿದ್ರು. ಕಲರು ಅಷ್ಟೇ ತುಂಬಾ ಚೆನ್ನಾಗ್ ಬಂತು. ಮತ್ ಇನ್ನೊಂದೇನ್ ಗೊತ್ತಾ, ನಾನು ಅವ್ರನ್ನ ಕೇಳ್ದೆ ಎಷ್ಟ್ ಅವರ್ ಬಿಡ್ಬೇಕು ಕೈಯಲ್ಲಿ ಮೆಹಂದಿನ ಅಂತ. ಅವ್ರು ಜಸ್ಟ್ 2 hours ಬಿಡಿ ಸಾಕು ಅಷ್ಟೇ ಅಂತ ಅಂದ್ರು. ಬರೀ 2 hours ಎಷ್ಟು ಕಲರ್ ಬಂದಿತ್ತು ಗೊತ್ತಾ ಮೆಹಂದಿ. ಅದೇ ನಾವು ಅಂಗಡಿನಲ್ಲಿ ಮೆಹಂದಿ ತಗೊಂಬಂದ್ ಹಾಕೊಂಡ್ರೆ ಇಡೀ ನೈಟ್ ಬಿಟ್ಟಿದ್ರು ಅಷ್ಟ್ ಕಲರ್ ಬರಲ್ಲ. ಮೇ ಬಿ ಅವ್ರದ್ದು ಹೋಮ್ ಮೇಡ್ ಮೆಹಂದಿ ಇರ್ಬೋದಲ್ವಾ, ನನ್ಗೆ ಹಾಗೆ ಅನ್ಸುತ್ತೆ. ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಧನುನು ಮೆಹಂದಿ ಹಾಕಿಸ್ಕೊತಾಳೆ ಅಂತ. ನಾವೆಲ್ಲ ಮೆಹಂದಿ ಹಾಕಿಸ್ಕೊತಿದ್ನ, ಅವಳು ಸುಮ್ನೆ ಕೂತ್ಕೊಂಡ್ ನೋಡ್ತಾ ಇದ್ಲು. ಅವಳಿಗೂ ಮೇ ಬಿ ಆಸೆ ಆಯ್ತು ಅನ್ಸುತ್ತೆ. ಆಮೇಲೆ ಅವಳು ಹಠ ಮಾಡಿ ಹಾಕಿಸ್ಕೊಂಡ್ಲು. ನೀವೇ ಗೆಸ್ ಮಾಡಿ ಧನು ಎಷ್ಟು ಸಲಿ ಮೆಹಂದಿ ಹಾಕ್ಸ್ಕೊಂಡಿರ್ಬೋದು ಅಂತ. ಐ ಥಿಂಕ್ ಮೋರ್ ದೆನ್ 10 times ಹಾಕ್ಸ್ಕೊಂಡಿದ್ದಾಳೆ ಅವಳು ಮೆಹಂದಿನ. ಅವಳು ಆಸೆ ಪಟ್ಟು ಹಾಕಿಸ್ಕೊತಾ ಇದ್ಲು, ಬಟ್ ಅದನ್ನ ಮೇಂಟೈನ್ ಮಾಡಕ್ ಬರ್ತಾ ಇರ್ಲಿಲ್ಲ. ಇನ್ನು ಚಿಕ್ಕೋಳಲ್ವಾ ಅವಳು, ಆಸೆಯಿಂದ ಹಾಕಿಸ್ಕೊತಿದ್ಲು. ಪಾಪ ಅವಳು ಗೊತ್ತಿಲ್ದಂಗೆ ಅಳಿಸ್ಕೊಂಡ್ಬಿಡ್ತಿದ್ಲು, ಮತ್ತೆ ಅಳ್ಕೊಂಡ್ಬಂದು ಹಾಕಿಸ್ಕೊತಿದ್ಲು. ಇದೇ ತರ ಅದೆಷ್ಟು ಸಲಿ ಮಾಡಿದ್ದಾಳು. ಆದ್ರೂ ಪಾಪ ಅವ್ರ ಪೇಶನ್ಸ್ ಇಂದ ಹಾಕ್ತಾ ಇದ್ರು. ಇಲ್ಲಿ ಮಾಮಂಗ್ ಮೆಹಂದಿ ತೋರಿಸಿದನು, ನಿಂದು ಮೆಹಂದಿ. ವಾವ್, ಎಷ್ಟು ಕ್ಯೂಟ್ ಆಗಿದೆ. ಸ್ಮೈಲ್ ಮಾಡೋದನ, ಅಲ್ಲಿ ಅಲ್ಲಿ ಸ್ಮೈಲ್ ಮಾಡಿ. ಸಾಕು ಬಿಡು. ಮೆಹಂದಿ ಏನೋ ಹಾಕಿಸ್ಕೊಂಡ್ವಿ. ಅಷ್ಟ್ರಲ್ಲಿ ಮಕ್ಳು ತುಂಬಾ ಅಳಕ್ ಸ್ಟಾರ್ಟ್ ಮಾಡಿದ್ರು ಮನೆಗ್ ಹೋಗೋಣ ಅಂತ. ಸೊ ನಾವು ಮನೆಗ್ ಬಂದ್ಬಿಟ್ವಿ ಮಕ್ಳನ್ ಕರ್ಕೊಂಡು. ಈ ಮನೆಗ್ ಬರೋ ಗಡಿ ಬಿಡಿಲಿ ನನ್ ತಂಗಿ ಜೊತೆ ಒಂದ್ ಫೋಟೋ ಅಥವಾ ವಿಡಿಯೋ ತಗೊಳೋದೇ ಮರ್ತೋದೆ ನಾನು. ಛೇ, ಮೆಹಂದಿ ತೋರ್ಸು ನೀನು. ಅಲ್ಲಿ ಇಲ್ಲಿ 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 ಮೊಬೈಲ್ ತೋರ್ಸು ನೀನು. ವಾವ್, ಯಾರಕ್ಕಿದ್ದು? ಅಂಕಲ್ ಯಾರಕ್ಕಿದ್ದನು? ಅಂಕಲ್ ಹಾಕಿದ್ರಾ? ನೋಡಿ ನನ್ನ ಮಗಳು ಮೆಹಂದಿ ಎಷ್ಟು ಕ್ಯೂಟ್ ಆಗಿದೆ. ಸಿಂಪಲ್ ಅಂಡ್ ಕ್ಯೂಟ್. ಹೇಗಿದೆ ನನ್ನ ಮೆಹಂದಿ? ಚೆನ್ನಾಗಿದೆ ಅಲ್ಲ? ಬನ್ನಿ ಇವಾಗ ಬಳೆ ಶಾಸ್ತ್ರ ನೋಡೋಣ. ಎಷ್ಟೊಂದ್ ಬಳೆಗಳಿದೆ ಅಲ್ಲ, ಯಾವ್ದು ಹಾಕಿಸ್ಕೋಬೇಕು ಯಾವ್ದು ಬಿಡ್ಬೇಕಂತಾನೆ ಗೊತ್ತಾಗಲ್ಲ. ತುಂಬಾ ಕಲೆಕ್ಷನ್ಸ್ ಇತ್ತು ಬಳೆಗಳು. ಆ ಅಂಕಲ್ ನಿಜವಾಗ್ಲೂ ಅಷ್ಟೊಂದ್ ಬಳೆ ಹೆಂಗ್ ತಂದ್ರು ಅಂತ ನಾನು ನೋಡ್ಲಿಲ್ಲ.
ಎಲ್ಲಾರ್ ಸೈಜು ಇತ್ತು, ದೊಡ್ಡೋರ್ ಸೈಜ್ ಇತ್ತು, ಮಕ್ಳು ಸೈಜು ಇತ್ತು. ಅಷ್ಟೊಂದ್ ಬಳೆಗಳು ನೋಡಿ ನಿಜವಾಗ್ಲೂ ಖುಷಿ ಆಯ್ತು. ಆಬ್ವಿಯಸ್ಲಿ ಫಸ್ಟ್ ಮದ್ವೆ ಹೆಣ್ಣೆ ಹಾಕಿಸ್ಕೋಬೇಕು ಬಳೆಗಳನ್ನ. ಸೊ ಅವಳು ಫಸ್ಟ್ ಕಳಶ ಇಟ್ಟು ಪೂಜೆ ಮಾಡಿ ಬಳೆಗಳು ಹಾಕಿಸ್ಕೊಂಡ್ಲು. ಅವಳು ಬಂದ ಮೇಲೆ ನೆಕ್ಸ್ಟ್ ನಾವೆಲ್ಲ ಒಬ್ರೊಬ್ರಾಗೆ ಹೋಗಿ ಬಳೆಗಳನ್ನ ಹಾಕಿಸ್ಕೊಂಡ್ವಿ. ಎಲ್ಲಾರು ಪಿಂಕ್ ಕಲರ್, ಬ್ಲೂ ಕಲರ್, ಗ್ರೀನ್ ಕಲರ್ ಈ ತರ ಬ್ಯಾಂಗಲ್ಸ್ ಹಾಕಿಸ್ಕೋತಿದ್ರು. ನನ್ಗೆ ಆಕ್ಚುಲಿ ಕನ್ಫ್ಯೂಷನ್ ಆಯ್ತು ಯಾವ ಕಲರ್ ಅಪ್ ಹಾಕಿಸ್ಕೊಳ್ಳಿ ಅಂತ. ಆಮೇಲೆ ಅನ್ಸ್ತು ಯಾವಾಗ್ಲೂ ಕಲರ್ ಬ್ಯಾಂಗಲ್ಸ್ ಹಾಕ್ತಾನೆ ಇರ್ತೀವಿ. ನನ್ ಮದ್ವೆ ಟೈಮಲ್ಲಿ ನಾನು ಬ್ಲಾಕ್ ಕಲರ್ ಬ್ಯಾಂಗಲ್ಸ್ ಹಾಕಿದ್ದಿದ್ದಷ್ಟೇ, ಅದ್ ಬಿಟ್ಟಿನ್ ಯಾವಾಗ್ಲೂ ಹಾಕೇ ಇಲ್ಲ. ಅದಕ್ಕೆ ನಾನು 2 ಕೈಗೂ ಒಂದೊಂದ್ ಡಜನ್ ಬ್ಲಾಕ್ ಬ್ಯಾಂಗಲ್ಸ್ ಹಾಕಿಸ್ಕೊಂಡೆ. ಎಷ್ಟ್ ಚೆನ್ನಾಗ್ ಕಾಣಿಸ್ತಿತ್ತು ಗೊತ್ತಾ, ಒಂಥರ ನ್ಯೂಲಿ ಮ್ಯಾರಿಡ್ ತರ ಫೀಲ್ ಬರ್ತಾ ಇತ್ತು ನನ್ಗೆ. ಎಲ್ಲ ಹೆಣ್ಮಕ್ಳು ಅಷ್ಟೇ ಕೈ ತುಂಬಾ ಬಳೆಗಳು ಹಾಕಿಸ್ಕೊತಿದ್ರು. ಅದ್ ನೋಡಕ್ಕೆ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ. ನಾವು ಆ ಕೈಗೆ ಈ ಕೈಗೆ ಒಂದೊಂದ್ ಡಜನ್ ಹಾಕಿಸ್ಕೊಂಡ್ವಿ ಅಷ್ಟೇ. ಈ 50 ಇಯರ್ಸ್ ಕ್ರಾಸ್ ಆಗಿರುತ್ತಲ್ಲ ಲೇಡೀಸ್, ಅವರೆಲ್ಲ 2 ಕೈಗೂ 2 ಡಜನ್ ಹಾಕಿಸ್ಕೊತಿದ್ರು. ಅವ್ರ ಕೈಗಳು ನೋಡಕ್ ಎಷ್ಟು ಚೆನ್ನಾಗ್ ಕಾಣಿಸ್ತಿತ್ತು ಗೊತ್ತಾ. ನಾವಂದ್ರೆ ರಿಸೆಪ್ಷನ್ಗೆ ಮುಹೂರ್ತಕ್ಕೆಲ್ಲ ಬ್ಯಾಂಗಲ್ಸ್ ಚೇಂಜ್ ಮಾಡ್ಬೇಕಾಗುತ್ತೆ ಅಂತ ಬರೀ ಒಂದೊಂದ್ ಡಜನ್ ಹಾಕಿಸ್ಕೊಂಡ್ವಿ ನಾವು. ಸದ್ಯಕ್ಕೆ ಎಲ್ಲಾ ತರ ಶಾಸ್ತ್ರಗಳು ಮುಗೀತು. ಹಾಗೆ ಆನ್ ದ ವೇ ಬರ್ಬೇಕಾದ್ರೆ ನಮ್ಮ ಅಕ್ಕನ ಮಕ್ಕಳನ್ನ ಮ್ಯೂಸಿಕ್ ಕ್ಲಾಸ್ ಇಂದ ಪಿಕ್ ಮಾಡ್ಕೊಂಡ್ ಬಂದ್ವಿ. ಭವಿನ್ ಹಾಯ್ ಅವ್ರು ಸುಸ್ತಾಗಿ ಹೋಗೋರೆ ಮ್ಯೂಸಿಕ್ ಕಲ್ತು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಅಲ್ಲೂ ಫಾಲೋ ಮಾಡಿ. ನೆಕ್ಸ್ಟ್ ನನ್ನ ಕಸಿನ್ ಮದ್ವೆ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.